ನೋಡಿ ಇವ್ರು ಜಾಲಿ ಲೈಟ್ ಆಗ್ತವ್ರೆ. ಓ ಈ ಸಕ್ಕತ್ತಾಗ ಲೈಟು ಆಫ್ ಮಾಡಿ ಅಂತ ಸಕ್ಕತ್ತು. K51 ಹೌದಾ? ಓ ಬೆಂಗಳೂರವರು ಸೂಪರು, ಸಕ್ಕತ್ತಾಗಿತ್ತು ಲೈಟು. ನೀವೇನಾದ್ರು ಬ್ಲಾಕಿಗೆ ನೋಡಿದ್ರೆ ಲೆಟ್ಸ್ ಗೋ. ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಸೊ ಬೆಳಿಗ್ಗೆ ನೋಡಿದ್ರೆ ಬೆಳಿಗ್ಗೆ ಎದ್ದು 3 ಗಂಟೆಗೆ ಎದ್ದಿದ್ದು ನಾನು. 3 ಗಂಟೆಗೆ ಎದ್ದು ಎಕ್ಸ್ಕ್ಯೂಸ್ ಮೀ, ಅದಾದ್ಮೇಲೆ ಒಂದು 5 ಗಂಟೆಗೆ ತುಮಕೂರು ರೀಚ್ ಆಗಿ, ತುಮಕೂರಲ್ಲಿ ಇವತ್ತು ಗೊತ್ತಿರುತ್ತೆ ನಿಮಗೆ ಗುರುವಾರ, ಇವತ್ತು ಪೂರ್ಣಿಮೆ. ಸೊ ಆದ್ರಿಂದ ಗುರು ಪೂರ್ಣಿಮೆ ಅಂತ ಇವತ್ತು ಫೇಮಸ್. ಇವತ್ತು ಗೊತ್ತಿರುತ್ತೆ ಅಂದ್ರಲ್ಲ, ನೀವು ಇವತ್ತು ಹಾಕ್ತೀರಾ? ನಾಳೆ ಇವತ್ತು ಹಾಕ್ತೀರಾ? ಆಯ್ತು, ನಿನ್ನೆ ಬಿಡಿ, ಆಯ್ತು ನಿನ್ನೆ ಅನ್ಕೊಳ್ಳಿ, ಸಾರಿ ಆಯ್ತು. ಇಲ್ಲ ನಾಳೆನೇ ಹಾಕೋತೀನಿ. ಇವತ್ತು ಏನ್ ನೋಡ್ತಾ ಇದ್ರು ಹಾಕಿರ್ತೀನಿ. ನಮ್ಗೆ ಗೊತ್ತಿರುತ್ತೆ ಮಹಾರಾಷ್ಟ್ರಲ್ಲಿ ಹೆಂಗ್ ಹಾಕಿದ್ದೆ ಆ ತರ. ಓಕೆನಾ? ಸೊ ಏನಂತಂದ್ರೆ ಆ ಥರ ಏನಿಲ್ಲ, ನಾನು ಮುಂಚೆನೆ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದು. ಗಿರಿ ಆಗ್ತಾನೆ ಅಂತ ಕಾಂಪಿಟೇಷನ್ ಇರ್ಲಿಲ್ವ ನನಗೆ? ನಾನು ಮುಂಚೆನೆ ಪ್ಲಾನ್ ಮಾಡ್ಕೊಂಡು, ನೀನ್ ಗಿರಿ ಆಗ್ತಾನೆ ಅಂತ ನಾನು ಏನು ಹೇಳಿದ್ನಾ? ಆ ಥರ ಏನಿಲ್ಲ. ಸೊ ನಾನು ಹಾಕ್ಬೇಕು ಅಂತ ಪ್ಲಾನ್ ಮಾಡಿದ್ದೆ, ಆಮೇಲೆ ಅವ್ನು ಹಾಕಕ್ ಸ್ಟಾರ್ಟ್ ಮಾಡ್ದೆ, ಅದು ಬೇರೆ ವಿಷಯ ಇರ್ಲಿ. ಸೊ ಇವತ್ತು ಏನು ಎಲ್ಲದಕ್ಕೂ ಹಾಕ್ತಿಯಲ್ಲೋ ಬಿಡು. ಓಕೆ, ಸೊ ಏನಂತಂದ್ರೆ ನಾವು ಗೋವಾಗೆ ಹೋಗ್ತಾ ಇದೀವಿ. ಗೋವಾ ಗಾನ್. ಸೊ ಏನಂತಂದ್ರೆ ಗೋವಾಲಿ ಸೊ TVS ಅವರ ಕಡೆಯಿಂದ ಮೋಟೋಸೋಲ್ ಇವೆಂಟ್ ನಡೀತಾ ಇದೆ ನಾಳೆ ನಾಡಿದ್ದು. ಸೊ ನಾನು ನೋಡಿ ಇವಾಗ ಏನಿತ್ತು ನಾಳೆ ಇವೆಂಟ್ ಅಂದ್ರೆ ಇವತ್ತು ಸಂಜೆ ಇವಾಗ ಹೊಡ್ತಾ ಇದೀವಿ. ಎಷ್ಟು 6 ಗಂಟೆಗೆ ಹೊರಟಿದೀವಿ ಗೋವಾಗೆ. ಏನ್ ಹೇಳಿ, ತುಮಕೂರು ರೀಚ್ ಆಗಿದೀವಿ. ಏನು ಯಾವಾಗ ರೀಚ್ ಆಗ್ತೀವೋ ಗೊತ್ತಿಲ್ಲ. ಸೊ ನೋಡೋಣ, ಹೊರಟು ಬಿಟ್ಟಿದೀವಿ. ಏನಂತಂದ್ರೆ ನನ್ನಿಂದನೇ ಲೇಟ್ ಆಗಿದೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಬೆಳಿಗ್ಗೆ ಪೂಜೆ ಇತ್ತಲ್ಲ, ಸೊ ಆದ್ರಿಂದ ಬಾಯ್ಸ್ ಎಲ್ಲ ವೆಯ್ಟ್ ಮಾಡಿ ಆಮೇಲೆ ಅಯ್ಯಯ್ಯೋ ಇವಾಗ ಹೊರಟಿದ್ದೀವಿ ಫೈನಲಿ. ಸೊ ಹೊಟ್ಟೆ ಇಷ್ಟವಾಗ್ತದೆ, ಏನಾದ್ರು ತಿನ್ಬೇಕು. ಸೊ ನನಗೂ ಗೊತ್ತಿಲ್ಲ ಆಕ್ಚುಲಿ ಈ ತರ ಗೋವಾದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಬೈಕ್ ಇವೆಂಟ್ಗೆ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಇಷ್ಟು ವರ್ಷ ನಾನು 8 ವರ್ಷ ರಾಯಲ್ ಎನ್ಫೀಲ್ಡ್ ಯೂಸ್ ಮಾಡಿದ್ದೀನಿ. ಮೋಟೋರ್ಸ್ಗೆ ಹೋಗಿಲ್ಲ, ರೈಡರ್ ಮಿನಿಯಾಗೂ ಹೋಗಿಲ್ಲ, ಯಾವುದಕ್ಕೂ ಹೋಗಿಲ್ಲ. ಸೊ ಇವಾಗ ಫಸ್ಟ್ ಟೈಮ್ ಸ್ಪೆಷಲ್ ಆಗಿ ಅಫಿಷಿಯಲ್ ಇನ್ವೈಟ್ ಹೇಳ್ಬೇಕು ಅಂತಂದ್ರೆ ಅದಕ್ಕೆ ಮೇನ್ ಬೇಕಾಗಿರೋ TVS ಅವ್ರ ಕಡೆಯಿಂದ ಅಫಿಷಿಯಲ್ ಇನ್ವೈಟ್ ಬಂದಿದೆ. ಸೊ ಅದಕ್ಕೋಸ್ಕರ ಹೋಗ್ತಾ ಇದೀವಿ. ಹಿಂಗೆ ಜಾಲಿ ಫಸ್ಟ್ ಟೈಮ್ ಖುಷಿ ಆಗ್ತಾ ಇದೆ. ಸೊ ಈ ತರ ಬ್ರ್ಯಾಂಡ್ಗಳೆಲ್ಲ ರೆಕಗ್ನೈಸ್ ಮಾಡ್ತಾ ಇದೆ ಅಂತ. ರಾಯಲ್ ಎನ್ಫೀಲ್ಡ್ ಆಗಿರ್ಬೋದು, ಅಲ್ಟ್ರಾ ವೈಲೆಟ್, ಆಮೇಲೆ TVS ಅವರು. ಸೊ ಸಖತ್ ಖುಷಿ ಒಂಥರ, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಸೊ ನೋಡೋಣ ಯಾವ ತರ ಇರುತ್ತೆ ಅಂತ. ಫಸ್ಟ್ ಎಕ್ಸ್ಪೀರಿಯನ್ಸ್ ನಂದು ಕೂಡ ಯಾವ ತರ ಒಂದು ಎಕ್ಸ್ಪೀರಿಯನ್ಸ್ ಇದೆ ಅಂತ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ. ಬೈ ಫಸ್ಟು ತಿಂಡಿ ತಿನ್ಬೇಕು ನಾನು. ನೀವು ಗೋವಾಲಿ ಮುದ್ದೆ ಸಿಗುತ್ತೆ ಅಂದ್ರಿ, ನಾನು ವೆಜ್ಜು. ವೆಜ್ ರೈಸ್ ತಿನ್ನಿ. ನೀವು ವೆಜ್ ರೈಸ್ ತಿನ್ನಿ. ಗೋವಾಲಿ ಹೇಳಿದ್ರಲ್ಲ ಮುದ್ದೆ ಸಿಗುತ್ತೆ, ಏನು ಕೊಡ್ಸಲ್ಲ ಅಂತ ಅನ್ನಿಸ್ತದೆ. ಸೊ ಊಟ ಬೈ. ಅಯ್ಯ ನೀನು ಮಠ ಮುಚ್ಚ. ಡೈರೆಕ್ಟ್ ಊಟ. ನೈಟ್ ಡ್ರೈವ್ ಇವತ್ತು ಫುಲ್. ಊಟಕ್ಕೆ ಕೊಡ್ಸಿಲ್ಲ ಅಂದ್ರೆ ಅಷ್ಟೇ ಗುರುಗಳು 500 ರೂಪ ಬರುತ್ತೆ. ಹೇಳಿದ್ರೆ ತುಮಕೂರು ಪ್ರಸಾದ ತಗೊಂಡು ಹೋದಾಗಿತ್ತು. ಓಕೆ ಫ್ರೆಂಡ್, ಟ್ರಾವೆಲರ್ಸ್ಗೆ ಗೊತ್ತಾ ಪ್ರಾಬ್ಲಮ್. ನನ್ಗೆ ವೆಜ್ ಸಿಗಲ್ಲ ಅನ್ನೋ ಪ್ರಾಬ್ಲಮ್, ಇವ್ರಿಗೆ ಎಲ್ಲ ನಾನ್ ವೆಜ್ ಸಿಕ್ಕಿದ್ರು. ಇವ್ರಿಗೆ ಗ್ಯಾಸ್ ಪ್ರಾಬ್ಲಮ್. ತೇಗ್ ಹೊಡಿತವ್ರ ಸ್ನೇಹಿತರೆ. ಏನ್ ಹೇಳಿ, ಅದು ಏನಂತೀರ ಗಮ ಕಾರ್ ಹೊಡೆ ಮೂರ್ಛೆ ಹೋಯ್ತೇನೆ. ರೆಡಿ ಇಟ್ಕೊಂಡು ಟಕ್ಕತ್ತ ಇಟ್ಕೊಂಡು ಇಳಿಸ್ಬಿಡೋದು. ಅಯ್ಯೋ ಒಂದೊಂದಲ್ಲ ಅಣ್ಣ ಇವ್ರು. ನನಗ್ ಬೇರೆ ಇಲ್ಲಿ ಹೊಟ್ಟೆ ಅಷ್ಟವಾಗ್ತದೆ, ಇವ್ರು ಬೇರೆ ತೇಗ ಹೊಡಿತವ್ರೆ. ಆಯ್ತಾ ಇಲ್ಲ ತೊಳಿಸ್ತೈತೆ. ಅಯ್ಯೋ ಲಾರಿಯನ್ನು ಬರ್ತಾ ಇದೆ ಬಿಡು, ಅವ್ನು ಕರೆಕ್ಟಾಗಿ ಓಡಿಸ್ಲಿ ಗಾಡಿ. ಅಯ್ಯೋ ರಾಮ. ಆಯ್ತಾ ಹಾಕಿದ್ರು ಫಸ್ಟ್ ಗೇರ್ ಇವ್ರು. ಆಯ್ತಲ್ಲ. ಅಯ್ಯೋ ರಾಮ.
ಸೊ ಫೈನಲಿ ತಿನ್ನಕ್ಕೆ ನಿಲ್ಸಿದ್ರು, ಇಡ್ಲಿ ಗಿಡ್ಲಿ ತಿನ್ನೋಣ ಅಂತ ಹೇಳ್ಬಿಟ್ಟು ಇಲ್ಲೇನೆ. ನಿಲ್ಸಿದೆ, ಬೇಗ ತಿನ್ಕೊಳ್ಳಿ, 10 ನಿಮಿಷ ಅಷ್ಟೇ. ಹಂಗ ನೋಡಿ, ಕಾಫಿ ಟೀಗೆ 5 ನಿಮಿಷ ಟೈಮ್ ಇದೆ ನೋಡಿ. ನಮ್ ರಾಜ ಹುಲಿ ತೋರಿಸ್ತಾ ಇದೆ ಗೋವಾ ರೀಚಿಂಗ್. ಏನಾಗುತ್ತಾ 3 ಗಂಟೆ ಹೋಯ್ತೀವಿ. 7 ಗಂಟೆಗೆ ನಮ್ಗೆ ಮೀಟಿಂಗ್ ಬೇರೆ ಇದೆ ಗೂಗಲ್ ಇದ್ರಲ್ಲಿ. ಗೂಗಲ್ ಯಾವ್ದು ಬೇರೆ ಇದೆ? ಗೂಗಲ್ ಮೀಟ್ ಅಲ್ಲಿ ಇಡ್ಲಿ ತಿನ್ನೋಣ. ಓಕೆ, ಅವ್ರು ಮಹಾರಾಷ್ಟ್ರಲ್ಲಿ ಹಿಂಗೆ ಬಂದ್ರು, ಅರ್ಧ ದಾರಿಗೆ ಹೋಗ್ಬಿಟ್ರು. ಎಸ್ ಕ್ರಾಸಿಂಗ್ ಚಿತ್ರದುರ್ಗ ಫೈನಲಿ. ಓ ಮೈ ಗಾಡ್, 3 ಅವರ್ ಆಯ್ತು ದುರ್ಗಕ್ಕೆ ಬರೋಕ್ಕೆ. ಯಾರದು ಕಾಣಿಸೇ ಇಲ್ಲ. 8 ಗಂಟೆ ಟೈಮು ದುರ್ಗ ಕ್ರಾಸ್ ಆಗ್ತಿದೀವಿ. ಇನ್ನು ಲಾಂಗ್ ವೇಟಿಗೂ. ಎಷ್ಟು ಕಿಲೋಮೀಟರ್ ತೋರಿಸ್ತಾ ಇದೆ? ನೋಡಿ ಇಲ್ಲಿ ಟೈಮ್ ಕರೆಕ್ಟಾಗಿ ಮೇಂಟೈನ್ ಮಾಡಿದೀವಿ. ಕರೆಕ್ಟಾಗಿ 4 ಕಾಲೇ ತೋರಿಸ್ತಾ ಇದೆಯಲ್ಲ. 40 ತೋರಿಸ್ತದೆ, ಆಕ್ಚುಲಿ ಕಡಿಮೆ ಮಾಡಿದೀವಿ. ಮೈ ಗಾಡ್, ಇಲ್ಲ ಅಲ್ಲಾಡ್ತೈತೆ. ಓಕೆ, ಲೆಟ್ಸ್ ಗೋ. ಸೊ ಕ್ರಾಸಿಂಗ್ ಹುಬ್ಬಳ್ಳಿ. ಸೊ ಹುಬ್ಳಿಲಿ ನೋಡ್ಬೋದು ಈ ಬೈಪಾಸ್ ರೋಡ್ ಏನಿದೆ ಅದು ಕನ್ಸ್ಟ್ರಕ್ಷನ್ ಆಗ್ತಾನೆ ಇದೆ. ಸುಮಾರು ವರ್ಷಗಳಿಂದ ಆಗ್ತಾಯಿದೆ ಇದು. ಆ್ಯಕ್ಚುಲಿ ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಇದೆ. ಅದೇನೋ ಆಗಿರ್ಬೋದೇನೋ ಸ್ವಲ್ಪ, ಅವತ್ತೇ ಜಾಸ್ತಿ ಆಗಿತ್ತು. ಆಗಿದೆ ಸ್ವಲ್ಪ, ಹಂಗೆ ನೋಡೋಕೆ ಹೋದರೆ ಹೋಗ್ತಿದೆ ನೋಡಿ ಗಾಡಿಗಳು. ಲೈಟಾಗಿ ಆಗಿದ್ದೇವೆ ಸ್ವಲ್ಪ ಜಾಸ್ತಿನೇ. ನಾನು ಅವತ್ತು ನಾನು ಸಾಂಗ್ಲಿಗೆ ಹೋಗ್ಬೇಕಾದ್ರೆ ಇದಕ್ಕಿಂತ ಸ್ವಲ್ಪ ಕಮ್ಮಿ ಆಗಿತ್ತು ಅನ್ಸುತ್ತೆ. ಬಟ್ ಇವಾಗ ಇಲ್ಲಿಂದ ನಾವು ಲೆಫ್ಟ್ ಡೈವರ್ಷನ್ ಟುವರ್ಡ್ಸ್ ಪಂಜಿ ಲೆಫ್ಟ್ ಡೈರೆಕ್ಷನ್ ತಗೋತೀವಿ. ಬಟ್ ಧಾರವಾಡ ಇದು ಬೆಳಗಾವಿ ಮೇಲೆ ಹೋಗುವಂತ ತೋರಿಸ್ತಾರೆ ಮ್ಯಾಪಲ್ಲಿ. ಬಟ್ ನಾವು ಹಿಂಗೆ ಹೋಗೋಣ ಅಂತೇಳಿ ನೋಡೋಣ ಹೇಗಿರುತ್ತೆ ಏನು ಕತೆ ಅಂತೇಳಿ. ಬಟ್ ಹುಬ್ಳಿಯವ್ರು ಹೇಳಬೇಕು ಏನಕ್ಕೆ ಇಷ್ಟು ವರ್ಷ ತೊಗೊಂಡ್ರಿ ಈ ರೋಡ್ನ ಮಾಡೋದಕ್ಕೆ. ಅದು ಇನ್ನೂ ಮಾಡ್ತಾನೆ ಇದೆ ನೋಡಿ. ಸೊ ಫ್ಲೈಓವರ್ ಎಲ್ಲ ಆಗ್ತಾಯಿದೆ ಗುರು ಇಲ್ಲಿ, ಪರವಾಗಿಲ್ಲ. ಹುಬ್ಳಿಲಿ ಇವನೊಂದು ಎಗ್ ರೈಸ್ ಕೇಳೋದಕ್ಕೆ ಇವ್ರ ತಂದೆಗೆ ಫೋನ್ ಮಾಡೋನೆ. ಇವನು ಹುಬ್ಳಿ ಅವನ ಅಂತ ಇವನು. ಇದೇ ಆಯ್ತು. ಏನು ಗೊತ್ತಾ ಸ್ನೇಹಿತರೆ, ಬೆಂಗಳೂರಿಂದ ನಾವು ಹುಬ್ಳಿಗೆ ಎಷ್ಟು ಅವರಲ್ಲಿ ಬಂದ್ವಿ? 5 ಅವರ್ಸಾ? ಓಕೆನಾ? ಇನ್ನು ಎಷ್ಟು ಕಿಲೋಮೀಟರ್ ತೋರಿಸ್ತಾ ಇದೆ ಇದರಲ್ಲಿ? 190ಗೆ 5 ಅವರ್ಸ್ ತೋರಿಸ್ತಾ ಇದೆ. ತಿರ್ಗಾ ಅದು ಹೆಂಗಿರ್ಬೋದು ರೋಡು? ಕ್ಯಾಸಲ್ ರಾಕ್ ಮತ್ತೆ ದೂದ್ ಸಾಗರ್ ಅದೇ ಬಾರ್ಡರ್ ಏನಿದೆ ಆ ರೋಡು ಅಂತ ಟೆನ್ಷನ್ ಆಗ್ತಾ ಇದೆ. ಅದು ಘಾಟ್ ಸೆಕ್ಷನ್ ಬೇರೆ ಇದೆ ಬೈಯಲ್ಲಿ. ಘಾಟ್ ಸೆಕ್ಷನ್ ಬೇರೆ ಇದೆ ಕರೆಕ್ಟು. ರೋಡ್ ಹಿಂಗಿರುತ್ತೆ ನೋಡಿ, ನೋಡೋಣ ಹೆಂಗಿರುತ್ತೋ. ಬಿಡ್ತಾರೆ, ಏನು ಅದೆಲ್ಲ ಏನಿಲ್ಲ. ಓ ವಾವ್, ನಮ್ಮ ರೋಡ್ದೇನೆ ಟೆನ್ಷನ್ ಆಗ್ತಾ ಇರೋದು ಇವಾಗ. ಏನು ಅಂತೇಳಿ 5 ಅವರ್ಸ್ ಊಟ ಸಿಗುತ್ತೆ ಇಲ್ವೋ ಏನು ಕತೆ. ಸೊ ಫೈನಲಿ ಕಿತ್ತೂರೆಲ್ಲ ಕ್ರಾಸ್ ಮಾಡಿಕೊಂಡು ಇವಾಗ ಇದು ಯಾವ ಊರು ಅಂತ ಗೊತ್ತಿಲ್ಲ, ಹೋಟೆಲ್ ಸಮರ್ಥ ಅನ್ನೋ ಜಾಗದಲ್ಲಿ ನಿಲ್ಲಿಸಿದ್ದಾರೆ. ನಿಲ್ಲಿಸಿ ಅಂತ ಹೇಳಿ ಫೈನಲಾಗಿ ನಿಲ್ಲಿಸಿದ್ರು ಗುರು. ನಮ್ಮ ಭಾಸ್ಕರ್ ಸರಿ ಇಲ್ಲ, ಊಟಕ್ಕೆ ನಿಲ್ಸ ಅಂತಾನೆ. ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ ಅಂತಾನೆ. ಬರಬೇಕು, ಏನು ಕಾಣಿಸ್ತಾ ಇಲ್ಲ. ಟೈಮ್ ಬಂದ್ಬಿಟ್ಟು 11 ಗಂಟೆ 7 ನಿಮಿಷ. ಇನ್ನೂ ನಾವು ಇವಾಗ ಆ್ಯಕ್ಚುಲಿ ಹುಬ್ಳಿ ಮೇಲೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಹುಬ್ಳಿ ಬೇಡ, ಕ್ಯಾನ್ಸಲ್ ಮಾಡಿಕೊಂಡು ಬೆಳಗಾವಿಯಿಂದ ಲೆಫ್ಟು ತಿಲೇರಿ ಅಂತ ಹೇಳ್ಬಿಟ್ಟು ತೋರಿಸ್ತಿದೆ. ತಿಲೇರಿ ಹೋಗಿದ್ದೀವಿ ಅವಾಗ ಜಮಾನ್ದಲ್ಲಿ ಗೌತಮ್ ಜೊತೆ. ಸೊ ಹಂಗೆ ಹೋಗಿ ಆಮೇಲೆ ಗೋವಾ ಕನೆಕ್ಟ್ ಆಗೋಣ ಅಂತ. ಸೊ ನೋಡೋಣ. ಸೊ ಇಲ್ಲಿ ಹೆಂಗಿರುತ್ತೆ ಊಟ ಏನು ಕತೆ ಅಂತ ಗೊತ್ತಿಲ್ಲ. ಓಕೆ, ಲಾಗ್ ಮಾಡ್ತಾರೆ ನೋಡಿ ಹೊರಗಡೆ ಇವರು ಲಾಗರ್ ಭಾಸ್ಕರ್ ಏನೋ ಮಾತಾಡ್ತವ್ರೆ. ಓಕೆ, ಲೆಟ್ಸ್ ಗೋ ಈಟ್ ಸಮಥಿಂಗ್. ಇವತ್ತಂತೂ ಏನು ಇಲ್ಲ. ಹೌದಾ? ಇವತ್ತಂತೂ ಏನೂ ಇಲ್ಲ. ಆಮೇಲೆ ಹೇಳ್ತೀರಾ ಯಾರೋ ಒಬ್ರು ಕಮೆಂಟ್ ಹಾಕಿದ್ರೆ ಏನೋ ನೋ ಕಂಟೆಂಟ್ ಓನ್ಲಿ ರೋಡ್ ಶೋ ಅಂತ ಹಾಕಿದ್ರಿ. ಇನ್ನೇನ್ ತೋರಿಸ್ತಾರೆ ಮೋಟರ್ ಬ್ಲಾಗಿಂಗ್ ಅಲ್ಲಿ? ಇನ್ನೇನ್ ತೋರಿಸ್ತಾರೆ? ಎಲ್ಲ ನೀವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಟ್ರಾವೆಲ್ ಮಾಡ್ತಾ ಇರ ಅದೇ ತಾನೇ. ಇಲ್ಲಾಂದ್ರೆ ಏನಾದ್ರು ಇನ್ಸಿಡೆಂಟ್ ಆದ್ರೆ ಏನಾದ್ರು ಇದ್ರೆ ಅದನ್ನೇ ತೋರ್ಸಕ್ಕಾಗೋದು. ಇನ್ನೇನ್ ತೋರ್ಸೋದು ಹೇಳಿ? ಮೋಟರ್ ಬ್ಲಾಗಿಂಗ್ಗೆ ಅದು. ನೀವೇನ್ ಹೇಳಿ, ಅರ್ಥ ಮಾಡ್ಕೊಳಲ್ಲ, ನೋಡಿರಲ್ಲ ಬ್ಲಾಗ್. ಓಕೆ, ಲೆಟ್ಸ್ ಗೋ. ಎಷ್ಟೋದೇನಾರು ಅರ್ಥ ಹೋಗ್ತಾರೆ. ಓಕೆ, ಬಾಯ್ಸು ಬರೀ ಬೈಕ್ ಮಾತಾಡ್ತಾನೆ ಇರುತ್ತೆ. ಸೊ BMW 450 ಲಾಂಚ್ ಆಗ್ತಾಯಿದೆ. ಸೊ ನಿಮ್ಮ ಪ್ರಕಾರ ಏನು ಪ್ರೈಸಿಗೆ ಬಿಡ್ಬೋದು ಸ್ನೇಹಿತರೆ? ನಾನು 7 ಲಕ್ಷದ ಒಳಗಡೆ ಅಂದ್ಕೊಂಡಿದ್ದೀನಿ. ಇಲ್ಲಿ ತಗೊಳ್ಳೋರು ಆಲ್ರೆಡಿ ರೆಡಿ ಇದ್ದಾರೆ. ಕಲ್ಕಿ, ಭಾಸ್ಕರು. 6 ಲಕ್ಷ ಟಾಪ್ ಎಂಡ್ GS ಟ್ರೋಫಿ ಏನಿದೆ ಅದೇನಾದ್ರು 6 ಲಕ್ಷಕ್ಕೆ ಬಿಟ್ರೆ 100% ತಗೊಂತೀನಿ. 6 ಲಕ್ಷಕ್ಕೆ 100% ಬಿಡಲ್ಲ ಬಿಡಿ, ನೀವು 100% ತೊಗೊಳಲ್ಲ ಹಂಗಂದ್ರೆ. ಆನ್ ರೋಡು ಬೆಂಗಳೂರಲ್ಲಿ ಆನ್ ರೋಡು 6:20 6:30 ಒಳಗಡೆ. 6:30 ಒಳಗಡೆ
ನನಗೆ ಗೊತ್ತಿರೋಂಗೆ ಅಷ್ಟಕ್ಕೆ ಬಿಡಲ್ಲ. 7 ಲಕ್ಷ ಅಂತ ಅನ್ಕೊಂಡು 7 ಲಕ್ಷದ ಹೊರಡೆ ನಾನಿಲ್ಲ ಅಷ್ಟೊಂದು ಅನ್ಕೊಂಡಿಲ್ಲ ನಾನು. ನೋಡೋಣ. ನನ್ನ ಯಾಕಂದ್ರೆ ಅದು TVS ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ. ಆದ್ರೂ BMW ಅಲ್ವಾ ಎಂಡ್ ಆಫ್ ದ ಡೇ ಬ್ಯಾರ್ಜಿಂಗು ಅದು. ಬಟ್ ಆ ಲೆಕ್ಕ ಲೆಟ್ಸ್ ಸಿ. ತಗೊಂಡಿದ್ರೆ ಮತ್ತೆ ನೀವು 3 ಟನ್ ಬಂದ್ರು IBW ಬೇರೆ ಗೋವಾದಲ್ಲಿ ಇಲ್ಲ. IBW ಇದ್ದಿದ್ರೆ ಬರ್ಬೋದಾಗಿತ್ತು. ಇವಾಗ IBW ಇಲ್ಲ, ಅದೆಲ್ಲ ಪಂಚಗುನಿ ಬರ್ತಾ ಇದ್ರು. ನಿಯರ್ ಬೈ ಟು ಮುಂಬೈ. ನೆಕ್ಸ್ಟ್ ವಾರ ರೈಡು ಅದು next ವಾರ ಇದು ನಮ್ದೇ ಸುಮ್ನೆ ಹೇಳ್ಬೇಕು, ಈ ತರ ಎಲ್ಲ ಹೇಳ್ಬಾರ್ದು. ಅಯ್ಯೋ ಏನ್ ಹೇಳಿ ಹುಡುಗರು ಯಪ್ಪ. ಓಕೆ ಅಲ್ಲ ಈ ವಾರ ಗೋವಾ ಅಂತೆ, next ವಾರ ಕಕ್ಕ ಜಾಲಿ ಬೈ ಬರುತ್ತೆ. ಜಾಲಿ ಜಾಲಿ ನಿಮ್ಮ ವೈಫ್ ಆಮೇಲೆ ಅಷ್ಟೇ ಅಷ್ಟೇ ಗೊತ್ತಲ್ಲ. ವೆಲ್ಕಮ್ ಟು ಬೆಳಗಾವಿ. ಏನು ಬೆಳಗಾವಿ ಬಾಯ್ಸ್ ಹಿಂಗ್ ಹೋಗ್ತವ್ರೆ. ಚೆನ್ನಾಗಿ ಮಾಡಿದಾರಪ್ಪ ಎಲ್ಲ ಫೋಟೋ. ಬೆಳಗಾವಿಲಿ ಕನ್ನಡ ರಾಜ್ಯೋತ್ಸವ ಆಗುತ್ತೆ, ಸಖತ್ತಾಗಿ ಮಾಡ್ತಾರೆ ಇಲ್ಲಿ. ಸಖತ್ ಇಷ್ಟ ನನಗೆ, ಬಟ್ ಬರೋಕ್ಕಾಗಲ್ಲ, ದೂರ. ಏನು ಹೇಳಿ ಊಬ. ಬೆಳಿಗ್ಗೆ ಬಂದಿದ್ರಲ್ಲ. ಓ ನೋಡಿ, ಐ ಇವ್ರು ಜಾಲಿ ರೈಟ್ ಆಗ್ತವ್ರೆ. ಓ ಈ ಸಖತ್ತಾಗಿ ಲೈಟು ಆಫ್ ಮಾಡಿ ಅಂತ ಸಖತ್ತು. K51 ನಮ್ಮೇ ವಿಶೇಷ. ಹೌದಾ? ಓ ಬೆಂಗಳೂರವರು ಸೂಪರು, ಸಖತ್ತಾಗಿತ್ತು ಲೈಟು. ನೀವೇನು ಬ್ಲಾಕಿಗೆ ನೋಡಿದ್ರೆ ಸಿಗೋಣ ಮೋಟೋ ಸೇಲಲ್ಲಿ. ಇಲ್ಲೇ ಫೋಟೋ ಶೇರ್ ಮೋಟೋ ಸೋಲ್, ಇಲ್ಲೇ ಕೇಳಿ. ಮೋಟೋ ಸೋಲ್ ಸೂಪರು. ಅಣ್ಣ ಗೋವಾ ಲೆಟ್ಸ್ ಗೋ. ಬಾಯ್ ಬಾಯ್ ಬಾಯ್ಸು. ಸಖತ್ತು ಸಖತ್ತಾಗಿತ್ತಲ್ವ ಬೈಯದ್ ಲೈಟು. ಹಿಂದ್ಗಡೆಯಿಂದ ಅಂದ್ಬಿಟ್ರು ಏನ್ ಹೇಳಿ, ಹಿಂದ್ಗಡೆಯಿಂದ ಇವ್ರು ಐಬಿ ಹಾಕಿದಾರೆ ಅಂದ್ಬಿಟ್ಟು ಇದು ಫಾಗ್ ಲ್ಯಾಂಪ್ಸ್. ಅವ್ರು ಹಿಂದ್ಗಡೆ ತಿರ್ಗಿಸ್ಕೊಂಡ್ಬಿಟ್ಟವ್ರು, ಅವ್ರು ಅನ್ಕೊಂಡ್ರು ಜಾಲಿ. ಏನ್ ಹೇಳಿ ನೀವು, ಎಲ್ಲಿಗೆ ನಮ್ ಕಾರು ಓಲಾಡ್ಸ್ಬಿಟ್ಟು ಜಾಲಿ ನೀವು. ಬೈಕ್ ಇವಾಗ್ಲೇ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ ಅಲ್ಲಿ. ಏನ್ ಹೇಳಿ ನೀವು. ಫೈನಲಿ ರೀಚ್ ಗೋವಾ. ಸೊ ಈ ಗಾಡಿನ ಪಾರ್ಕ್ ಮಾಡ್ತಾ ಇದ್ದಾನೆ ಮಾರ್ಕ್ಸ್ಟರು. ಏನಿದು ಲೈನ್ಸ್ ಬಂದ್ಬಿಟ್ಟಿದೆ ಇರಲಿ. ಸೊ ಎಲ್ಲಿದ್ದೀವಿ, ಯಾವ ಪಾರ್ಟ್ ಆಫ್ ಗೋವಾದಲ್ಲಿದ್ದೀವಿ? ನಿಯರ್ ಬೈ ಟು ನನಗೆ ಗೊತ್ತಿರೋಂಗೆ ಬಾಗಾ ಬೀಚ್ ಹತ್ರ ಇದ್ದೀವಿ. ಗೊತ್ತೇ ಆಗಿಲ್ಲ, ಯಾಕೆಂತಂದರೆ ಫುಲ್ಲು ನಿದ್ದೆ ಬಂದರೆ ಫುಲ್ಲು ನಿದ್ದೆ. ಏನು ಹೇಳಿ, 3:30 ಟೈಮು. ಆ್ಯಕ್ಚುಲಿ 3 ಗಂಟೆಗೆ ರೀಚ್ ಆದ್ವಿ. ಬಟ್ ಇವ್ರದ್ದು ಯಾರ್ದು ರಾಜೇಶ್ ಅವ್ರದ್ದು ರೂಮು ಬೇರೆ ಕಡೆ ಇದೆ, ನಮ್ಮದು ರೂಮ್ ಬೇರೆ ಕಡೆ ಇದೆ. ಸೊ ಇಲ್ಲೇ ಒಂದು 150 ಮೀಟರ್ಸ್ ದೂರದಲ್ಲಿ ಇದ್ದಾರೆ. ಸೊ ಆದ್ದರಿಂದ ಅವ್ರನ್ನ ಡ್ರಾಪ್ ಮಾಡಿ ಇವಾಗ ನಾವು ಬಂದಿದ್ದೀವಿ. ಸೊ ಗಾಡಿ ಪಾರ್ಕ್ ಮಾಡಿ ಒಳಗಡೆ ಹೋಗೋದೆ. ಜರ್ನಿ ಮಾತ್ರ ಜಾಲಿಯಾಗಿತ್ತು, ಫುಲ್ಲು ನಿದ್ದೆ. ಓಕೆ, ಸೊ ಫೈನಲಿ ಒಂದು ರೂಮ್ ಸಿಕ್ತು. ಆ್ಯಕ್ಚುಲಿ ಇಲ್ಲಿ ತುಂಬ ರೂಮ್ಸ್ ಇದೆ, ಬಾಗಾ ಬೀಚ್ ಹತ್ರ ಇದ್ದೀವಿ ನಾವು ಹೇಳಬೇಕು ಅಂತಂದರೆ. ಬಟ್ ಏನಂತಂದರೆ ಪ್ರಾಬ್ಲಮ್ಮು ಎಲ್ಲ ಫುಲ್ಲಾಗಿದೆ. ಪ್ಲಸ್ ನಾವು ಹೋಗಿದ್ದ ರೂಮ್ಗೆ ಇವತ್ತು ಈ ರೂಮಲ್ಲಿ ಇರಬೇಕು, ನೆಕ್ಸ್ಟ್ ಇನ್ನೊಂದು ದಿವಸ ಇನ್ನೊಂದು ರೂಮು ಚೇಂಜ್ ಆಗ್ತಾ ಇರಬೇಕು. ಅದು ಒಂಥರ ತುಂಬ ರಿಸ್ಟ್ರಿಕ್ಷನ್ಸ್ ಹೇಳಿದ್ರು. ಸರಿ ಆಯಿತು, ಬೇಡ ಸಾಯ್ಲಿ ಅಂತ ಹೇಳ್ಬಿಟ್ಟು ನಾವು ಬಿಟ್ಟು ಯಾವುದೋ ಹುಡ್ಕೊಂಡು ಬಂದಿದ್ದೀವಿ. ಈ ಹೋಟೆಲ್ ಹೆಸರು ಮರ್ತೋಯ್ತು ನನಗೆ ಏನಂದ್ಬಿಟ್ಟು, ಬಾಗ ಗ್ರ್ಯಾಂಡ್ ಅಂತ ಏನೋ ಇದೆ. ಸೊ ಬಂದ್ವಿ. ಸೊ 1500 ರೂಪಾಯಿಗೆ ಈ ಥರ ಒಂದು ರೂಮ್ ಸಿಕ್ಕಿದೆ. ಬಟ್ ತುಂಬ ಕ್ಲೀನಾಗಿ ನೀಟಾಗಿದೆ. ಸೊ ಆಲ್ರೆಡಿ ಮಲ್ಕೊಂಡ್ಬಿಟ್ಟಿದ್ದಾನೆ ಭಾಸ್ಕರು. ಸೊ ಇರಲಿ, ಇವತ್ತಿನ ವ್ಲಾಗು ಹೀಗೆ ಎಂಡ್ ಆಗುತ್ತೆ ಸ್ನೇಹಿತರೆ. ನಾಳೆ ಮೋಟೋ ಸೋಲಲ್ಲಿ ಏನೇನಿರುತ್ತೆ ಅಂತ ತೋರಿಸ್ತೀನಿ. ಸೊ ಮತ್ತೆ ನಾಳೆ ಮತ್ತೊಂದು ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಶಿವರಾತ್ರಿ. ರಾಜೇಶ್ ಮತ್ತು ಆಕಾಶು ಇನ್ನೊಂದು ಹೋಟೆಲ್ ಇದ್ದಾರೆ. ಸೊ ಅವ್ರಿಗೆ ಮುಂಚೆನೇ ಬುಕ್ ಆಗಿತ್ತು ಹೋಟ್ಲು, ನಮ್ಗೆ ಬುಕ್ ಆಗಿರಲಿಲ್ಲ. ಸೊ ನಾವೇ ಮಾಡ್ಕೋಬೇಕಾಗಿ ಬಂತು. ಇರಲಿ.